ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ನಡೆಸ್ತಾ ಇರುವಂತಹ ಬಿಕಾಂ ಪದವಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಹಿರಂಗವಾಗಿದೆ. ಶ್ರೀಕೃಷ್ಣದೇವರಾಯ ವಿವಿ ವ್ಯಾಪ್ತಿಯ ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಇನ್ನಿತರೆಡೆ ಪದವಿ ಪರೀಕ್ಷೆ ನಡೀತಾ ಇದೆ. ಇಂದು ಬೆಳಗ್ಗೆ 9 ಗಂಟೆಗೆ ಆರಂಭವಾಗಬೇಕಿದ್ದ ಇನ್ಕಮ್ ಟ್ಯಾಕ್ಸ್ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಬಯಲಾಗಿರುವ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದುಪಡಿಸಲು ಆಗ್ರಹಿಸಿ ಕೊಪ್ಪಳದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟಿಸಿದರು. ಕೊಪ್ಪಳದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೀತಾ ಇದ್ದಂತಹ ಪರೀಕ್ಷೆಗೆ ಅಡ್ಡಿಪಡಿಸಲು ಎಬಿವಿಪಿ ಯತ್ನಿಸಿದ್ರಿಂದ ಕಾಲೇಜು ಸಿಬ್ಬಂದಿ ಮತ್ತು ಪ್ರತಿಭಟನಾ ನಿರತರ ಮಧ್ಯೆ ವಾಗ್ವಾದ ನಡೆಯಿತು. ಇನ್ನು ಘಟನೆ ಚಿತ್ರೀಕರಿಸಲು ತೆರಳಿದ್ದ ಸುವರ್ಣ ನ್ಯೂಸ್ ಕ್ಯಾಮೆರಾಮನ್ ಮೇಲೆ ಕಾಲೇಜಿನ ಉಪನ್ಯಾಸಕ ರಾಘವೇಂದ್ರ ಆಚಾರ್ಯ ಗುಂಡಾವರ್ತನೆ ತೋರಿದ್ದಾರೆ. ಇನ್ನು ಬಿಕಾಂ ಪದವಿ ಪ್ರಶ್ನೆ ಪತ್ರಿಕೆ ಬಹಿರಂಗವಾದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಬಳ್ಳಾರಿಯ ಕೃಷ್ಣದೇವರಾಯ ವಿವಿ ಮೌಲ್ಯಮಾಪನ ಕುಲಸಚಿವ ಎನ್ ನಾಯಕ್ ಪರೀಕ್ಷೆ ರದ್ದು ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಳ್ಳಾರಿ, ಕೊಪ್ಪಳ ಜಿಲ್ಲೆಯ ಕಾಲೇಜುಗಳಿಗೆ ಈ ಆದೇಶವನ್ನ ಕಳುಹಿಸಿರುವಂತದ್ದು ಇದು ಸುವರ್ಣ ನ್ಯೂಸ್ ವರದಿಯ ಫಲಶ್ರುತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಕೊನೆಗೂ ನಮ್ಮ ವರದಿಗೆ ಫಲಶ್ರುತಿ ಸಿಕ್ಕಿರುವಂತದ್ದು, ಅಕ್ರಮವಾಗಿ ಈ ರೀತಿ ನಡೀತಾ ಇದ್ದಂತಹ ಪರೀಕ್ಷೆಯನ್ನ ಈಗ ರದ್ದು ಮಾಡಲಾಗಿದೆ. ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಇದು ಈ ವಾರದಲ್ಲಿ 2ನೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರೋದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ 2 ದಿನಗಳ ಕೆಳಗೆ ಮಾತ್ರ ಬಿಕಾಂ BSc ನ ಕನ್ನಡ ಪ್ರಶ್ನೆ ಪತ್ರಿಕೆ ಒಂದು ಲೀಕ್ ಆಗಿತ್ತು. ಅದಾಗಿ 2 ದಿನಗಳಲ್ಲಿ ಮತ್ತೆ ಇದೀಗ ಬಿಕಾಂ ನ 5ನೇ ಸೆಮಿಸ್ಟರ್ ಮತ್ತೊಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಮೂಲಕ ಇಲ್ಲಿ ಆಡಳಿತ ವ್ಯವಸ್ಥೆ ಅಂದ್ರೆ ಕೃಷ್ಣದೇವರಾಯ ವಿವಿ ಆಡಳಿತ ವ್ಯವಸ್ಥೆಯ ಕೆಲವು ವ್ಯಕ್ತಿ ಅವರ ಪರಾಮರ್ಶೆ ಮಾಡುವಂತ ವ್ಯವಸ್ಥೆ ಬಂದಿದೆ. ಯಾಕಂದ್ರೆ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಆಗ್ತಾ ಇತ್ತು. ಯಾಕಂದ್ರೆ ಒಂದೇ ವಾರದಲ್ಲಿ 2 ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದ್ರೆ ಇಲ್ಲಿ ಆಡಳಿತ ವೈಫಲ್ಯ ಎದ್ದು ಕಾಣ್ತದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತದೆ. ಅದನ್ನು ಪ್ರತಿ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದಿನ ಮುಂಚೆನೆ ಪೇಪರ್ ಲೀಕ್ ಆಗ್ತಾ ಇದೆ. ಪ್ರತಿ ಬಾರಿ ಇದೇ ರೀತಿ ಆಗೋದ್ರಿಂದ ಶ್ರಮಪಟ್ಟು ಓದಂತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಕಷ್ಟವಾಗೋದ್ರ ಜೊತೆಗೆ ಮತ್ತೆ ಪರೀಕ್ಷೆ ಬರೆಯುವಂತ ಒಂದು ವ್ಯವಸ್ಥೆ ಇಲ್ಲಿ ಆಗೋದ್ರಿಂದ ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗ್ತದೆ ಅನ್ನೋ ಮಾತನ್ನಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಅಂತಂದ್ರೆ ಎಬಿವಿಪಿ ಸಂಘಟನೆಯಿಂದ ಹಲವಾರು ಬಾರಿ ಪ್ರತಿಭಟನೆ ಕೂಡ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರತಿಭಟನೆ ಆದ್ರೂ ಕೂಡ ಆಡಳಿತ ಮಂಡಳಿ ಯಾವುದೇ ರೀತಿ ಇರೋದು ಮಾತ್ರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಮಾ, ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗಿದೆ ಅನ್ನುವಂತಹ ವಿಚಾರವನ್ನ ಸುವರ್ಣ ನ್ಯೂಸ್ ಚಿತ್ರೀಕರಿಸಲಿಕ್ಕೆ ಹೊರಟ್ರೆ ಅಲ್ಲಿರುವಂತವರು ಸಿಬ್ಬಂದಿಗಳು ಗುಂಡಾವರ್ತನೆಯನ್ನ ಮಾಡ್ತಾ ಇರುವಂತದ್ದು, ಇದು ಏನನ್ನ ಸೂಚಿಸುತ್ತೆ ಅಂತೀರಿ? ಹೌದು ಪ್ರತಿಮಾ, ಈಗಾಗಲೇ ಅಂತಂದ್ರೆ ಇದು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಕಾಲೇಜುಗಳಲ್ಲಿ ಇದೇ ರೀತಿ ಆಗಿರೋದ್ರಿಂದ ಇಂದು ಕೊಪ್ಪಳದಲ್ಲಿ ಚಿತ್ರೀಕರಣಕ್ಕೆ ಹೋದಂತ ಮಾಧ್ಯಮ ಪ್ರತಿನಿಧಿಗಳು ಅಂದ್ರೆ ಎಸ್ಪೆಷಲಿ ಸುವರ್ಣ ನ್ಯೂಸ್ ಪ್ರತಿನಿಧಿಯಾದಂತಹ ಕ್ಯಾಮರಾಮನ್ ಶಂಕರ್ ಮೇಲೆ ಹಲ್ಲೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಕೂಡ ಒಂದು ದೂರ ನೀಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಜಿಲ್ಲಾಡಳಿತ ಮತ್ತು ವ್ಯವಸ್ಥೆ ನೋಡಿಕೊಂಡು ಮತ್ತು ಅಲ್ಲಿ ಪತ್ರಕರ್ತರ ಸಂಘಟನೆ ಮುಖಾಂತರ ಏನಾದ್ರು ವ್ಯವಸ್ಥೆ ಮಾಡೋಕಂತ ನೋಡ್ತಾ ಇದ್ದಾರೆ. ಮತ್ತು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಕೂಡ ಕಾಲೇಜಿನ ಆಡಳಿತ ಮಂಡಳಿ ಸಹಕರಿಸೋದು ಬಿಟ್ಟು ಮಾಧ್ಯಮದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮತ್ತು ಮಾಧ್ಯಮದ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಅಂದ್ರೆ ಇದೊಂದು ದುರದೃಷ್ಟಕರ ಅಂತ ಹೇಳ್ಬೋದಾಗಿದೆ. ಎಸ್ ನರಸಿಂಹಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.